ಇವತ್ತು ಕೂಡ ಒಗ್ಗರಣೆ ವಿಷಯ ಬಂದಾಗ ಅಮ್ಮ ಹೇಳಿದರು, ಇನ್ನು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿ ಪಲ್ಯದನ್ನು ಸೇರಿಸಿ ಸವಿಬೇಕು. ಒಗ್ಗರಣೆ ಒಂದು ಸರಿ ಮಾಡು, ಕರಿಬೇವಿನ ಸೊಪ್ಪು ಹಾಕಲೇಬೇಕು ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಇವತ್ತು ನಾನು ಸೂಪರ್ ಡೂಪರ್ ಆ್ಯಂಡ್ ಈಸಿ ಆ್ಯಂಡ್ ಟೇಸ್ಟಿ ಆ್ಯಂಡ್ ಹೆಲ್ದಿ ನೀರುಳ್ಳಿ ತಂಬುಳಿಯನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ನೀರುಳ್ಳಿ ಎಲ್ಲರ ಮನೆಯಲ್ಲಿ ಇರ್ತದೆ. ಸೊ ಈ ಬೇಸಿಗೆಯಲ್ಲಿ ಇನ್ನೊಂದು ತಂಬುಳಿ ಸೀರೀಸ್ನಲ್ಲಿ ಬನ್ನಿ ಹೇಗೆ ಮಾಡೋದು ಅಂತ ನೋಡುವ. ನೀರುಳ್ಳಿ ತಂಬುಳಿ ಮಾಡಲಿಕ್ಕೆ ಈಸಿ. ಸಿಪ್ಪೆಲ್ಲ ತೆಗೆದು ಚೆನ್ನಾಗಿ ತೊಳಿಬೇಕು. ಒಂದು ನೀರುಳ್ಳಿ ಧಾರಾಳ ಸಾಕು, ಬೇಗ ಕೂಡ ಆಗ್ತದೆ, ಒಳ್ಳೆ ಟೇಸ್ಟಿಯಾಗಿ ಕೂಡ ಇರ್ತದೆ. ಫ್ರೆಶ್ ಕಾಯಿ ತುರಿಯನ್ನು ಸಣ್ಣ ಮಿಕ್ಸಿ ಜಾರಿಗೆ ಹಾಕೊಳ್ಬೇಕು. ಸ್ವಲ್ಪ ಸಾಕು. ಒಂದು ನೀರುಳ್ಳಿ ಸಣ್ಣದು, ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಿದ್ರೆ ಮತ್ತೆ ಹಾಕ್ಕೊಳ್ಬೋದು. ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು. ಯಾರಿಗೆ ನೀರುಳ್ಳಿ ಹಸಿ ವಾಸನೆ ಆಗೋದಿಲ್ಲ, ತುಪ್ಪದಲ್ಲಿ ಫ್ರೈ ಮಾಡಿ ಮತ್ತೆ ಗ್ರೈಂಡ್ ಮಾಡ್ಬೋದು. ನುಣ್ಣಗೆ ರುಬ್ಬಿಕೊಂಡು ಪೇಸ್ಟ್ ಮಾಡಿ ಆಯಿತು. ಅದನ್ನೊಂದು ಬೌಲಿಗೆ ಹಾಕುವ. ತಂಬುಳಿಗೆ ಆದಷ್ಟು ನುಣ್ಣಗೆ ರುಬ್ಕೊಳ್ಬೇಕು. ನಾನು ಬೇರೆ ಬೇರೆ ತಂಬುಳಿಯನ್ನು ಮಾಡಿದ್ದೇನೆ. ಕೆಲವೊಂದು ತಂಬುಳಿಗೆ ನಾನು ಅದನ್ನು ಬಟ್ಟೆಯಲ್ಲಿ ಸೋಸಿಕೊಂಡಿದ್ದೆ, ಅದು ಇನ್ನೂ ಒಳ್ಳೆಯದಾಗ್ತದೆ. ಇದೆಲ್ಲ ತಂಬುಳಿಗೆ ಅವಶ್ಯಕತೆ ಇಲ್ಲ. ನೀವು ಯಾವ ತಂಬುಳಿಯನ್ನು ಕುಡಿಲಿಕ್ಕೆ ಅಂತ ಮಾಡ್ತೀರಾ ಆವಾಗ ಸೋಸ್ಕೊಳ್ಬೇಕು. ಇದೆಲ್ಲ ಊಟಕ್ಕೆ ಸೋಸ್ಕೊಳ್ಬೇಕಾದ ಅಗತ್ಯ ಇಲ್ಲ. ಬಟ್ ನುಣ್ಣಗೆ ರುಬ್ಕೊಳ್ಬೇಕು. ಅರೆಯುವ ಕಲ್ಲಿನಲ್ಲಿ ಅಥವಾ ಕಡೆಯ ಕಲ್ಲಿನಲ್ಲಿ ಆದರೆ ತುಂಬ ಒಳ್ಳೆಯದಾಗ್ತದೆ. ಇನ್ನು ಸ್ವಲ್ಪ ಮಜ್ಜಿಗೆಯನ್ನು ಹಾಕಿ ಮತ್ತೆ ನಾನು ಈ ಮಿಕ್ಸಿಯಿಂದಲೇ ಹಾಕ್ಕೊಳ್ತೇನೆ, ಮಿಕ್ಸರಿಂದಲೇ. ಆವಾಗ ಎಲ್ಲ ಕೂಡ ಬರ್ತದೆ. ಆಲ್ಮೋಸ್ಟ್ ಈಕ್ವಲ್ ಅಮೌಂಟ್ ಮಜ್ಜಿಗೆ ಹಾಕಬೇಕು, ಆಗ ಟೇಸ್ಟ್ ಚೆನ್ನಾಗಿ ಬರ್ತದೆ. ಆ್ಯಂಡ್ ತಂಬುಳಿ ಯಾವಾಗಲೂ ನೀರಾಗಿರಬೇಕು. ತುಂಬ ಕಾಯಿ ಹಾಕಿದರೂ ಒಳ್ಳೆಯದಾಗೋದಿಲ್ಲ. ಮಜ್ಜಿಗೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಕನ್ಸಿಸ್ಟೆನ್ಸಿ. ತಂಬುಳಿ ರೆಡಿ ಆಯಿತು. ಇದಕ್ಕಂತೂ 3 ನಿಮಿಷ ಸಾಕು. ಕೊನೆಯಲ್ಲೊಂದು ಒಗ್ಗರಣೆ ಮಾಡುವ. ತುಪ್ಪದಲ್ಲಿ ಸಾಸಿವೆ ಹಾಗೆ ಮೆಣಸು ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಬೇಕು. ಇವತ್ತು ಕೂಡ ಒಗ್ಗರಣೆ ವಿಷಯ ಬಂದಾಗ ಅಮ್ಮ ಹೇಳಿದರು, ತಂಬುಳಿ ವಿಷಯ ಬಂದಾಗ ನಾನು ಕೇಳ್ತಾ ಇದ್ದೆ, ಒಗ್ಗರಣೆ ಒಂದು ಸರಿ ಮಾಡು, ಕರಿಬೇವಿನ ಸೊಪ್ಪು ಹಾಕಲೇಬೇಕು ಅಂತ. ತಂಬುಳಿಯ ಟೇಸ್ಟ್ ನೋಡುವ ಬನ್ನಿ. ಹೇಗೆ ತಂಬುಳಿ ಟೇಸ್ಟ್ ಮಾಡೋದು? ಅನ್ನದ ಮೇಲೆ ತಂಬುಳಿಯನ್ನು ಈ ಥರ ಹುಯ್ಬೇಕು. ಅನ್ನ ತಂಬುಳಿಯಲ್ಲಿ ಸ್ನಾನ ಮಾಡಬೇಕು ಅಲ್ವಾ? ಸೈಡಿಗೆ ಸ್ವಲ್ಪ ಬದನೆಕಾಯಿ ಪಲ್ಯ. ಇನ್ನು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿ ಪಲ್ಯದನ್ನು ಸೇರಿಸಿ ಸವಿಬೇಕು. ಒಳ್ಳೆ ಸೆಕೆ, ಈಗ ತಂಪಾಗ್ತದೆ ಈ ತಂಬುಳಿ ಊಟ ಮಾಡಬೇಕಾದ್ರೆ. ಭಾರಿ ಖುಷಿ ಆಯಿತು ನನಗೆ. ಅಮ್ಮ ಹೇಳಿದ ಒಗ್ಗರಣೆ ಕೂಡ ಸರಿ ಹಾಕಿದ್ದೇನೆ, ಭಾರಿ ಒಳ್ಳೆಯದಾಗಿದೆ. ನಿಜವಾಗಿ ಹೇಳಿದರೆ ನೀರುಳ್ಳಿಯ ಹಸಿ ವಾಸನೆ ನಮಗೆ ಏನೂ ಕೂಡ ಬ್ಯಾಡ್ ಸ್ಮೆಲ್ ಕೊಡೋದಿಲ್ಲ, ಒಳ್ಳೆ ಟೇಸ್ಟ್ ಕೊಡ್ತದೆ. ನೋಡಿದ್ರಲ್ವಾ ಮತ್ತೊಂದು ತಂಬುಳಿ. ಹಾಗಾದರೆ ನೀವು ಕೂಡ ಮಾಡಿ. ನೀರುಳ್ಳಿ ಎಲ್ಲರ ಮನೇಲಿ ಇದ್ದೇ ಇರ್ತದೆ. ಸೊ ತಂಬುಳಿ ಮಾಡಲಿಕ್ಕಂತೂ ಈಸಿ. ನಮ್ಮ ಭಾವಲೋಕ ಪ್ರಾಡಕ್ಟ್ಸ್ ಬೇಕಿದ್ರೆ ನಂಬರ್ ಹಾಕಿರ್ತೇನೆ ಸ್ಕ್ರೀನಲ್ಲಿ, ಅದಕ್ಕೆ ನೀವು ಕಾಲ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು, ನಿಮ್ಮ ಮನೆಗೆ ಕೊರಿಯರ್ ಮಾಡ್ತೇವೆ. ಯಾರು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಲವ್ ಯು. ಬಾಯ್ ಬಾಯ್.